Sorry, it's DJ. ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದೀಮಾಸ್ ಕಿಚನ್. ಯಾವಾಗೂ ಏನು ಖಾರನೇ ತಿನ್ನೋದು ಅಂದ್ಬಿಟ್ಟು ನಾವಿವತ್ತು ವೆರೈಟಿ ಆಗಿ ಮಾಡ್ತಿದ್ದೀರಿ. ಅದೇನು ಅಂದರೆ ಬೇಸನ್ ಲಡ್ಡು. ಇದು ಅಂಗಡಿಯಲ್ಲೆಲ್ಲ ಸಿಗುತ್ತೆ, ಬಟ್ ಕಾಸ್ಟ್ಲಿ ಇದೆ. ಏನು ಮಾಡೋಕ್ಕಾಗಲ್ಲ. ಮನೆಯಲ್ಲೇ ಮಾಡಿಕೊಂಡು ಸ್ವಲ್ಪ ಅಮ್ಮನ ಜೊತೆ ತಿಂತಾ ಇದ್ರೆ ಅದು ಚೆನ್ನಾಗಿರುತ್ತೆ. ಸೊ ಇವಾಗ ನಾವು ಮಾಡೋ ವಿಧಾನನ ತೋರಿಸ್ತಾ ಇದ್ದೀರಿ. ಏನು ಅಂದರೆ ಫಸ್ಟು ಸ್ಟವ್ ಹಚ್ಕೊಳ್ಬೇಕು. ಸ್ಟವ್ನ ಹಿಂಗೆ ಮೀಡಿಯಮ್ ಫ್ಲೋಯಲ್ಲಿ ಇಟ್ಕೊಂಡು ಒಂದು ಬಾಣಲಿ ಇಟ್ಕೊಳ್ಬೇಕು. ಅದರ ಮೇಲೆ ಬಾಣಲಿ ಒಳಗಡೆ ಸ್ವಲ್ಪ ತುಪ್ಪನ ಹಾಕ್ತಾ ಇದ್ದೀರಿ. ನೀವು ಇದಕ್ಕೆ ತುಪ್ಪನೇ ಹಾಕಬೇಕು, ಎಣ್ಣೆ ಹಾಕೋಕ್ಕಾಗಲ್ಲ ಯಾಕಂದರೆ ಯಾವಾಗ ಆಪ್ಷನ್ ಕೊಡ್ತಾ ಇದೆ, ಆದರೆ ಈ ಸರಿ ಆಪ್ಷನ್ ಕೊಡೋಕ್ಕಾಗಲ್ಲ. ಬರೀ ತುಪ್ಪನೇ ಹಾಕಬೇಕು. ಅದಾದಮೇಲೆ ಸ್ವಲ್ಪ ಗೋಧಿ ಹಸಿಟ್ಟು ಹಾಕಬೇಕು. ಒಂದು 2 ಕಪ್ ತಗೊಳ್ಳಿ ಸಾಕು. ಸೊ ನೋಡಿ, ನಿಮಗೆ ಎಷ್ಟು ಬೇಕೋ ಅಷ್ಟು ತಗೊಳ್ಬೇಕು. ನಾವು ಸ್ವಲ್ಪ ಜನ ಕಡಿಮೆ ಇಟ್ಕೊಂಡು ಮಾಡಬೇಕು ಸ್ಟವ್ನ. ನಾವು ಸ್ವಲ್ಪ ಜನ ಇರೋದ್ರಿಂದ ನಾವೇನು ಮಾಡ್ತೀರಿ, 2 ಕಪ್ ತೊಗೊತೀರಿ ಸಾಕು. 4 ಜನಕ್ಕಾದ್ರೆ 2 ಕಪ್ ಸಾಕು. ನೀವೇನಾದರೂ ಜಾಸ್ತಿ ಮಾಡಬೇಕು ಅಂತಿದ್ರೆ ನಿಮಗೆ ಎಷ್ಟು ಅಳತೆಗೆ ತಕ್ಕಷ್ಟು ನೀವು ತೊಗೊಳ್ಬೇಕಾಗುತ್ತೆ. ಇದು ಬರೀ 4 ಮೆಂಬರ್ಸಿಗೆ ಮಾತ್ರ. ಮತ್ತು ನೋಡಿ, ಈ ಥರ ತುಪ್ಪ ಎಲ್ಲ ಮಿಕ್ಸ್ ಆಗೋ ಥರ ನೀವು ಕಲಿಸ್ಕೊತಾ ಇರಬೇಕು, ಉರಿತಾ ಇರಬೇಕು. ಹಸಿಟ್ಟನ್ನ ಹುರ್ಕೊಳ್ಬೇಕು. ನೋಡಿ ಫ್ರೆಂಡ್ಸ್, ಅದು ಬ್ರೌನ್ ಕಲರ್ ಆಗೋ ತನಕ ನಾವು ತುಪ್ಪ ಹಾಕಿ ಹುರ್ಕೊತಾ ಇರಬೇಕು. ಬಿಕಾಸ್ ಅದು ಬ್ರೌನ್ ಆದ್ಮೇಲೆ ಬೇಸನ್ ಲಡ್ಡು ಥರ ಕಾಣಿಸುತ್ತೆ, ಇಲ್ಲಾಂದರೆ ರವೆ ಉಂಡೆ ಥರ ಕಾಣಿಸುತ್ತೆ. ನೋಡಿ, ಇದಕ್ಕೆ ಸ್ವಲ್ಪ ತುಪ್ಪ ಕಡಿಮೆ ಆಗಿದೆ. ಸೊ ನಾವೇನು ಮಾಡ್ತೀರಿ, ಇನ್ನು ಸ್ವಲ್ಪ ತುಪ್ಪ ಆ್ಯಡ್ ಮಾಡ್ತೀರಿ ಮತ್ತು ಅದನ್ನು ಕಲಿಸ್ಕೊತೀರಿ. ನೆನ್ಪಿಟ್ಕೊಳ್ಳಿ, ಇದನ್ನು ನೀವು ಲೋ ಫ್ಲೇಮಲ್ಲೇ ಮಾಡಬೇಕು, ಹೈ ಫ್ಲೇಮಲ್ಲಿ ಮಾಡೋಕ್ಕೆ ಹೋಗಬಾರ್ದು. ನೋಡಿ, ಈ ಥರ ಮಾಡಬೇಕು. ಒಂದು 20 ಮಿನಿಟ್ಸ್ ಈ ಥರ ಬಾಡಿಸ್ಕೊತಾನೆ ಇರಬೇಕು ಫ್ರೆಂಡ್ಸ್. ಇದು ಬೇಸನ್ ಲಡ್ಡು ಹೆಂಗೆ ಮಾಡಬೇಕು ನಿಮ್ಗೆ ಅಳತೆ ಗೊತ್ತಾಗಿಲ್ಲ ಅಂದರೆ 2 ಕಪ್ ಗೋಧಿ ಹಸಿ ಹಿಟ್ಟಿಗೆ 1 ಕಪ್ ತುಪ್ಪನ ತೊಗೊಂಡು ನೀವು ಮಾಡ್ಕೊಳ್ಬೇಕಾಗತ್ತೆ. ಇಲ್ಲ 3 ಕಪ್ ತೊಗೊತೀರ ಅಂದರೆ 2 ಕಪ್ ನೀವು ತುಪ್ಪನ ತೊಗೊಬೇಕಾಗತ್ತೆ. ಹಂಗೆ ಮಾಡ್ಕೊಳ್ಬೇಕು ನಿಮಗೆ ಅಳತೆ ಗೊತ್ತಾಗಿಲ್ಲ ಅಂದರೆ. ನೋಡಿ ಫ್ರೆಂಡ್ಸ್, ಈ ಥರ ಹುರ್ಕೊತಾನೆ ಇರಬೇಕು. ಸಣ್ಣ ಉರಿನಲ್ಲೇ ಹುರ್ಕೋಬೇಕಿದು. ಇದು ಹುರಿದಾದ್ಮೇಲೆ ಇದಕ್ಕೆ ಏನೇನು ಹಾಕಬೇಕು ಅಂತ ಹೇಳ್ತೀನಿ ನಾನು. ತುಂಬ ಹೊತ್ತು ಯಾರು ಹುರಿತಾರೆ ಅಂತೆಲ್ಲ ಅಂದ್ಕೋಬೇಡಿ. ತುಂಬ ಹೊತ್ತು ಹುರಿದ್ರೇ ಬಾಯಿಗೆ ತುಂಬ ಟೇಸ್ಟಿಯಾಗಿರುತ್ತೆ. ಬೇಕ್ರಿನಲ್ಲೆಲ್ಲ ತುಂಬ ಇದು ಪ್ರೈಸ್ ಜಾಸ್ತಿ ಇದೆ ಇದಕ್ಕೆ. ತುಂಬ ತಾಳ್ಮೆಯಿಂದ ಮಾಡಬೇಕಿದು. ಆದರೆ ಇದು ಫ್ರಿಜ್ ಇಲ್ದಿರೇ ಇದ್ರೂ ಆಚೆ ಒಂದು 15 ದಿವಸ ಇಡ್ಬೋದು. ನೋಡಿ ಫ್ರೆಂಡ್ಸ್, ಈಗ ತುಂಬ ಹೊತ್ತು ಹುರಿದಿದ್ದೀರಿ. ಇದಾದಮೇಲೆ ಸ್ವಲ್ಪ ಹೈ ಫ್ಲೇಮಲ್ಲಿ ಇಟ್ಕೊಂಡು ಅದು ಬ್ರೌನ್ ಕಲರ್ಗೆ ತಿರುಗುತ್ತೆ. ಸೊ ಅಲ್ಲಿ ಗಂಟ ಹುರಿತಾ ಇರಬೇಕಾಗುತ್ತೆ. ಒಂದು 20 ಮಿನಿಟ್ಸ್ ಅಂತ ಹೇಳಿದ್ದೀರಿ, ಆದರೆ ಇನ್ನೂ ಜಾಸ್ತಿನೇ ಆಗ್ಬೋದು. ಯಾಕಂದರೆ ಇದು ಯಾವ ಥರ ಹುರಿತೀರೋ ಅದ್ರ ಮೇಲೆ ನಮಗೆ ಲಡ್ಡು ಬರುತ್ತೆ. ಇದರಲ್ಲಿ ಏನೂ ಇಲ್ಲ ಕೆಲಸ. ಜಸ್ಟ್ ಈ ಗೋಧಿ ಹಸಿಟ್ಟನ್ನ ಹುರಿಯೋದೇ ಒಂದು ದೊಡ್ಡ ಕೆಲಸ. ತುಪ್ಪ ಹಾಕ್ಕೊಂಡು ತುಪ್ಪ ಎಷ್ಟು ಹಾಕಿದ್ರೆ ಅಷ್ಟು ಚೆನ್ನಾಗಿ ಬರುತ್ತೆ. ನೋಡಿ, ನಿಮಗೆ ತುಪ್ಪ ಕಂಜೂಸ್ ಮಾಡಿದ್ರು. ನೋಡಿ ಫ್ರೆಂಡ್ಸ್, ಇದು ಬ್ರೌನ್ ಕಲರ್ ಆಗಿದೆ. ನೋಡಿ, ನಾವು ಗೋಧಿ ಹಸಿಟ್ಟು ಹಾಕಿದಾಗ ಬೆಳ್ಳಗೆ ಇತ್ತು. ಈಗ ಈ ಥರ ಹುರ್ಕೊಂಡಾಗ ಈ ಥರ ಇರುತ್ತೆ. ನಮ್ಗೆ ಏನೇನೋ ತಿನ್ನಬೇಕು ಅನಿಸಿದಾಗ ಮನೇಲಿರೋವಂಥ ಸಾಮಾನ್ಯ ಹಾಕಿ ನಾವು ಬೇಗ ಮಾಡ್ಕೊಳೋಂಥ ಸ್ವೀಟ್ ಅಂದರೆ ಬೇಸನ್ ಲಡ್ಡು. ಎಲ್ಲರೂ ಅಂದ್ಕೊತಾರೆ ಇದು ತುಂಬ ಕಷ್ಟ, ಮಾಡೋಕ್ಕಾಗಲ್ಲ, ಬೇಕ್ರಿನಲ್ಲಿ ಮಾತ್ರ ಸಿಗುತ್ತೆ. ಏನಿಲ್ಲ ಫ್ರೆಂಡ್ಸ್, ಮನೇಲಿರೋ ಗೋಧಿ ಹಸಿಟ್ಟಿದ್ರೆ ಸಾಕು, ತುಪ್ಪ ಇದ್ದರೆ ಸಾಕು, ಮಾಡ್ಕೊಂಡು ತಿನ್ಬೋದು. ಇದಕ್ಕೆ ಶುಗರ್ ಬೇಕಾಗುತ್ತೆ, ನಾನು ಹೇಳ್ತೀನಿ. ನೋಡಿ ಫ್ರೆಂಡ್ಸ್, ಇದಕ್ಕೆ ಬೇಕಾಗಿರೋದು ಬಾದಾಮು, ನಮ್ಗೆ ಎಷ್ಟು ಬೇಕೋ ಟೇಸ್ಟಿಗೆ ಅಷ್ಟು ಹಾಕ್ಕೋಬೋದು. ಸಕ್ಕರೆ ಅದಕ್ಕೆ ತಕ್ಕಷ್ಟು. ಇದೆರಡನ್ನು ಪೇಸ್ಟ್ ಮಾಡ್ಕೋಬೇಕು. ಫಸ್ಟು ಬಾದಾಮ್ ಮಾಡ್ಕೊತೀವಿ, ಆಮೇಲೆ ಶುಗರನ್ನು. ಬೇಸನ್ ಲಡ್ಡಿಗೆ ನೀಟ್ನೆಸ್ ಅಂದರೆ ಅದು ಫುಲ್ ತಣ್ಣಗಾದ್ಮೇಲೆ ಇದೆರಡನ್ನು ಆ್ಯಡ್ ಮಾಡಿ ನಾವು ಉಂಡೆ ಕಟ್ಟಬೇಕಾಗುತ್ತೆ. ನೀವೆಲ್ಲ ಅಂದ್ಕೊತೀರ ತಣ್ಣಗಾದ್ಮೇಲೆ ಅದು ಹೆಂಗೆ ಉಂಡೆ ಆಗುತ್ತೆ ಅಂತ. ಆದರೆ ಅದು ತಣ್ಣಗಾದ್ಮೇಲೆ ಉಂಡೆ ಕಟ್ಟಬೇಕು. ಯಾಕಂದರೆ ಶುಗರ್ ಹಾಕಿದಾಗ ಅದು ನೀರು ಬಿಡುತ್ತೆ. ಚೆನ್ನಾಗಿ ಆರಿದ್ಮೇಲೆ ಎರಡನ್ನು ಮಿಕ್ಸ್ ಮಾಡಿ
ಉಂಡೆ ಕಟ್ಟೋದನ್ನ ಹೇಗೆ ಅಂತ ತೋರಿಸ್ಕೊಡ್ತೀನಿ ನೋಡಿ ಫ್ರೆಂಡ್ಸ್. ಈ ಥರ ರುಬ್ಕೋಬೇಕು ತರಿಯಾಗಿ ಸ್ವಲ್ಪ, ಯಾಕಂದ್ರೆ ಬಾಯಿ ಬಾಯಿಗೆ ಸಿಕ್ಕಿದ್ರೇ ಅದು ಟೇಸ್ಟ್ ಸಿಗುತ್ತೆ. ನೋಡಿ ಫ್ರೆಂಡ್ಸ್, ಬಾದಾಮ್ ಹಾಕಿದ್ಮೇಲೆ ಶುಗರ್ ಹಾಕ್ಕೊತಾ ಇದ್ದೀನಿ. ಶುಗರ್ ಪೇಷಂಟ್ ಇರೋರು ಕೂಡ ಇದನ್ನು ತಿನ್ಬೋದು, ಆರೋಗ್ಯಕ್ಕೆ ಒಳ್ಳೆಯದು. ಆದರೆ ಶುಗರನ್ನ ಕಡಿಮೆ ಆ್ಯಡ್ ಮಾಡಿಕೊಂಡು ತಿಂದರೆ ಚೆನ್ನಾಗಿರುತ್ತೆ. ಯಾಕಂದರೆ ಇದು ಬೇಷನ್ ಅನ್ನೋದ್ರಿಂದ ಗೋಧುವೆ ಅಲ್ವಾ, ಸೈಡ್ ಎಫೆಕ್ಟ್ಸು ಆಗಲ್ಲ ಅವ್ರಿಗೆ. ಫ್ರೆಂಡ್ಸ್, ಶುಗರ್ ಹಾಕ್ಕೊಂಡ್ಮೇಲೆ ಇದು ತಣ್ಣಗಾಗಿದೆ ಅಲ್ವಾ, ಅದಕ್ಕೆ ಶುಗರ್ ಹಾಕ್ಕೊಂಡಿದ್ದೀನಿ. ಗೋಡಂಬಿನೂ ಹಾಕ್ಕೊಂಡಿದ್ದೀನಿ, ಬೇಕು ಅಂದರೆ ಗೋಡಂಬಿನೂ ಹಾಕ್ಕೋಬೋದು ನೀವು. ಪುಡಿ ಮಾಡಿ ಈ ಥರ ಎಲ್ಲ ನೀಟಾಗಿ ಕಲಿಸ್ಕೋಬೇಕು. ಆಮೇಲೆ ಟೇಸ್ಟ್ ನೋಡಿ ಉಂಡೆ ಕಟ್ಕೋಬೋದು. ಫ್ರೆಂಡ್ಸ್, ಈ ಥರ ಆಗಿದೆ. ಇವಾಗ ಇದಕ್ಕೆ ಸ್ವಲ್ಪ ಕೈಗೆ ತುಪ್ಪ ಸವರ್ಕೊಂಡು ಉಂಡೆ ಕಟ್ಟಬೇಕು. ಸುಮ್ಮನೆ ಜಸ್ಟ್ ಸ್ವಲ್ಪ ಆದರೆ ಸಾಕು. ತಿಂತಾ ಇದ್ರೆ ಒಂದು ಉಂಡೆ ತಿನ್ನೋರು 4 ಉಂಡೆ ತಿನ್ನಬೇಕು ಅನಿಸುತ್ತೆ. ಇದೇ ಬೇಸನ್ ಲಡ್ಡು. ರೆಡಿ ಆಯಿತು ಬೇಸನ್ ಲಡ್ಡು. ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ. ನೋಡ್ತಾ ಇದ್ರೇ ತಿನ್ನಬೇಕು ಅನಿಸ್ತಾ ಇದೆ. ಆದರೆ ನೋಡ್ತಾ ಇರಬೇಡ್ರಿ, ಮಾಡಿ ತಿನ್ನಿರಿ. ನೋಡಿ ಗಾಯ್ಸ್, ಎಷ್ಟು ಚೆನ್ನಾಗಿದೆ ಬೇಸನ್ ಲಡ್ಡು. ಸೊ ನಮ್ಮ ಚಾನಲ್ನ ನೀವು ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ ಹಾಗೂ ಶೇರ್ ಮಾಡಿ. ಮತ್ತು ನಿಮ್ಗೆ ಏನಾದರೂ ನಾವು ಹಾಕೋ ನೋಟಿಫಿಕೇಷನ್ಸ್ ಬೇಕು ಅಂದರೆ ಬೆಲ್ ಐಕಾನ್ನ ಪ್ರೆಸ್ ಮಾಡ್ಕೊಳ್ಳಿ. ಮತ್ತು ನಿಮ್ಗೆ ಏನಾದರೂ ರೆಸಿಪೀಸ್ ಬೇಕು ಅಂದರೆ ನೀವು ಅದನ್ನು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿದ್ರೆ ನಾವು ಅದನ್ನು ಖಂಡಿತ ಮಾಡಿ ನಿಮಗೆ ತೋರಿಸ್ತೀರಿ ಫ್ರೆಂಡ್ಸ್. ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವಿಡಿಯೋ. Sorry, it's DJ.